ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ರಮ್ಯಾ. ಇವತ್ತಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಕಳಶದೊಳಗಡೆ ಏನೆಲ್ಲ ವಸ್ತುಗಳನ್ನು ಹಾಕಬೇಕು ಮತ್ತು ಆ ವಸ್ತುಗಳನ್ನು ಹೇಗೆ ವಿಸರ್ಜನೆ ಮಾಡಬೇಕು ಎಂಬ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿದೆ. ಎಲ್ಲೂ ಸ್ಕಿಪ್ ಮಾಡ್ದಿರ ಪೂರ್ತಿಯಾಗಿ ನೋಡಿ. ಈ ರೀತಿ ಲಕ್ಷ್ಮಿಯ ಪ್ರಿಯವಾದ ವಸ್ತುಗಳನ್ನು ಕಳಶದೊಳಗಡೆ ಹಾಕೋದ್ರಿಂದ ಲಕ್ಷ್ಮಿಯ ಕೃಪಾ ಕಟಾಕ್ಷ ನಮ್ಮ ಮೇಲೆ ಸದಾ ಇರುತ್ತೆ. ಮೊದಲಿಗೆ ಬಿಂದಿಗೆ ಅಥವಾ ಚೊಂಬು, ನೀವು ಯಾವುದರಲ್ಲಿ ಲಕ್ಷ್ಮಿನ ತುಂಬಿಸ್ತೀರೋ ಅದನ್ನು ಚೆನ್ನಾಗಿ ತೊಳೆದು ಶುದ್ಧವಾದ ನೀರನ್ನು ತುಂಬಿಸ್ಕೋಬೇಕು. ಅದ್ರ ಕಂಠಕ್ಕೆ ನಾನು ಅರಿಶಿನ ಕುಂಕುಮನ ಹಚ್ಕೊಂಡಿದ್ದೀನಿ. ಈಗ ಕಳಶದೊಳಗಡೆ ಒಂದೊಂದಾಗಿ ಹಾಕ್ಕೋಬೇಕಾಗಿರೋ ವಸ್ತುಗಳು ಯಾವ್ಯಾವು ಅಂತ ನೋಡೋಣ. ಮೊದಲು ಸ್ವಲ್ಪ ಅರಿಶಿನ, ಕುಂಕುಮ, ಅದರ ಜೊತೆಗೆ ಅಕ್ಷತೆ, ಇದನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೋಬೇಕು. ಏಕೆ ಅಂದರೆ ಕೊನೆಯಲ್ಲಿ ವಿಸರ್ಜನೆ ಮಾಡುವಾಗ ಸ್ವಲ್ಪ ತೀರ್ಥ ರೂಪದಲ್ಲಿ ಮನೆಯವರೆಲ್ಲ ಸ್ವೀಕರಿಸಬೇಕು. ನೋಡಿ, ಇದು ಲಾವಂಚ ಬೇರು. ಈ ಲಕ್ಷ್ಮಿ ವಸ್ತುಗಳೆಲ್ಲ ಎಲ್ಲ ಗಂಧಿಗೆ ಅಂಗಡಿಗಳಲ್ಲೂ ಸಿಗ್ತವೆ. ಇದನ್ನು ನಾನು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಏನಕ್ಕೆ ಅಂತಂದರೆ ಇದನ್ನು ಲಕ್ಷ್ಮೀ ಸ್ವರೂಪ ಅಂತ ಅಂತಾರೆ. ಇದನ್ನು ಹಾಕೋದ್ರಿಂದ ಲಕ್ಷ್ಮಿ ನಮ್ಮ ಮನೇಲಿ ಸದಾ ಬೇರೂರ್ತಾಳೆ, ಸದಾ ನೆಲೆಸಿರ್ತಾಳೆ ಅನ್ನೋ ನಂಬಿಕೆ. ನೋಡಿ, ಇದನ್ನು ಗೋಮತಿ ಚಕ್ರ ಅಂತಾರೆ. ಇದು ತುಂಬ ಶ್ರೇಷ್ಠವಾದ ವಸ್ತು. ಇದನ್ನು ನಾನು 6 ಗೋಮತಿ ಚಕ್ರ ತೊಗೊಂಡಿದ್ದೀನಿ. ನಾವೆಲ್ಲನೂ 6 ತೊಗೊಂಡು ಹಾಕ್ತಾಯಿದ್ದೀನಿ. ನೋಡಿ, ಇದು ಕವಡೆ. ಇದನ್ನು ಲಕ್ಷ್ಮಿ ಕವಡೆ ಅಂತಲೂ ಕರೀತಾರೆ. ಹೆಸರಲ್ಲೇ ಲಕ್ಷ್ಮಿ ಅಂತ ಇದೆ, ಇನ್ನು ಹೇಳೋದೇ ಬೇಡ. 6 ಕವಡೆ ಹಾಕಿದ್ದೀನಿ. ನೋಡಿ, ಇದು ಗುಲ್ಗಂಜಿ. ಇದು 6 ಗುಲ್ಗಂಜಿ ಹಾಕ್ತಾಯಿದ್ದೀನಿ. ಇದೂ ಎಲ್ಲ ಗಂಧಿಗೆ ಅಂಗಡಿಯಲ್ಲೇ ಸಿಗುತ್ತೆ. ಇನ್ನು ಇದು ಕಮಲದ ಬೀಜ ಅಂತಾರೆ. ಇದು ಲಕ್ಷ್ಮಿಗೆ ತುಂಬ ಪ್ರಿಯವಾದ ವಸ್ತು. ಇದನ್ನು 6 ಕಮಲದ ಬೀಜ ಹಾಕಿದ್ದೀನಿ. ನಂತರ 6 ಬಾದಾಮಿ ಹಾಕ್ಕೊತಾ ಇದ್ದೀನಿ. 6 ಗೋಡಂಬಿ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ 6 ದ್ರಾಕ್ಷಿ ಕೂಡ ಸೇರಿಸ್ಕೊತಾ ಇದ್ದೀನಿ. ಇದ್ರ ಜೊತೆಗೆ 6 ಏಲಕ್ಕಿನೂ ಸಹ ಸೇರಿಸ್ಕೊತಾ ಇದ್ದೀನಿ. ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರೆ, ಯಾವುದಪ್ಪ ಮಾಡೋದು ಅಂತ ಕನ್ಫ್ಯೂಸೆಲ್ಲ ಆಗೋಕ್ಕೆ ಹೋಗ್ಬೇಡಿ. ನಿಮ್ಮ ಮನಸ್ಸಿಗೆ ಯಾವ್ದು ಸರಿ ಅನಿಸುತ್ತೋ ಅದನ್ನೇ ಮಾಡಿ. ಈಗ ಕಲ್ಸಕ್ಕರೆ ಹಾಕ್ಕೊತಾ ಇದ್ದೀನಿ ನಾನು. ಅದ್ರ ಜೊತೆಗೆ ನಾನು ಖರ್ಜೂರ ಕೂಡ ಸೇರಿಸ್ಕೊತಾ ಇದ್ದೀನಿ. 1 ಖರ್ಜೂರ ಹಾಕ್ಕೊಂಡಿದ್ದೀನಿ. ಈಗ ನಾನು ಒಂದು ಬೆಳ್ಳಿ ನಾಣ್ಯ ಹಾಕ್ಕೊತಾ ಇದ್ದೀನಿ. ಚಿನ್ನ ಅಥವಾ ಬೆಳ್ಳಿ ಏನಾದರೂ ಒಂದು ಹಾಕಲೇಬೇಕು. ನಾವು ಯಾವುದನ್ನು ಲಕ್ಷ್ಮಿ ಕಳಶದೊಳಗೆ ಹಾಕ್ತೀವೋ ಅದು ನಮಗೆ ಹೆಚ್ಚಾಗುತ್ತೆ, ನಮಗಿನ್ನೂ ವೃದ್ಧಿ ಆಗುತ್ತೆ ಅನ್ನೋದು ವಾಡಿಕೆ. ಈ ಚಿನ್ನ ಬೆಳ್ಳಿ ಹಾಕೋದ್ರಿಂದ ಲಕ್ಷ್ಮಿ ಬೇಗ ಒಲಿತಾಳೆ ಅನ್ನೋದು ನಂಬಿಕೆ. ನಂತರ 1 ಅಡಿಕೆ ಹಾಕ್ಕೋತಾ ಇದ್ದೀನಿ. ಇದನ್ನು ಏನಂತಾರೆ ಅಂದರೆ ಪೂರ್ಣ ಫಲ ಅಡಿಕೆ ಅಂತಾರೆ. ಅರ್ಧ ಇರೋ ಅಡಿಕೆ ಅಲ್ಲ, ಇದು ಪೂರ್ತಿ ಇರೋ ಅಡಿಕೆ. ಇದನ್ನು ಪೂರ್ಣ ಫಲ ಅಡಿಕೆ ಅಂತ ಹೇಳ್ತಾರೆ. ಇದು ಅರಿಶಿನ ಕೊಂಬು. ಇದು ಯಾವ ರೀತಿ ಇರಬೇಕು ಅಂದರೆ ಎಲ್ಲೂ ಮುಕ್ಕಾಗಿರಬಾರ್ದು. ಈ ರೀತಿ 3 ಕಡೆನೂ ಚಿಗುರು ಹೊಡಿತಾ ಇರಬೇಕು. ಆ ಥರ ಇರಬೇಕು ಅರಿಶಿನ ಕೊಂಬು. ಈಗ ಒಂದೇ ಒಂದು ಚಿಟಿಕೆ ಜವಾದು ಪೌಡರ್ ಹಾಕ್ಕೊತಾ ಇದ್ದೀನಿ. ಇದು ಹಾಕೋದ್ರಿಂದ ತುಂಬ ಪರಿಮಳ ಬೀರುತ್ತೆ. ಯಾವ ರೀತಿ ಅಂತಂದರೆ ಒಂದ್ಸತಿ ನೀವು ಟ್ರೈ ಮಾಡಿ ನೋಡಿ, ಆ ಫೀಲ್ ನಿಮಗೆ ಗೊತ್ತಾಗುತ್ತೆ. ಇದಕ್ಕೆ ನಾನು ಒಂದು ಹೂವು ಸೇರಿಸ್ಕೊತಾ ಇದ್ದೀನಿ. ಯಾವುದಾದ್ರೂ ಪರವಾಗಿಲ್ಲ, ಒಟ್ಟಿನಾಗೆ ಸುವಾಸನೆ ಬರುವಂಥ ಹೂವನ್ನೇ ಸೇರಿಸ್ಕೋಬೇಕು. ಇದಿಷ್ಟು ಲಕ್ಷ್ಮೀ ದೇವಿಯ ಪ್ರಿಯವಾದ ವಸ್ತುಗಳನ್ನು ಕಳಶದೊಳಗಡೆ ತುಂಬಿಸಿದ್ದಾದಮೇಲೆ ಲಕ್ಷ್ಮೀ ದೇವಿಯಲ್ಲಿ ನಾವು ಒಂದು ಸಂಕಲ್ಪ ಮಾಡ್ಕೋಬೇಕಾಗತ್ತೆ. ನಮಗೆ ಅಷ್ಟೈಶ್ವರ್ಯ ಕರುಣಿಸಲಿ, ಸಕಲ ಸೌಭಾಗ್ಯ ಕರುಣಿಸಲಿ ಅಂತ ಅಂದ್ಬಿಟ್ಟು ಒಂದು ಸಂಕಲ್ಪ ಮಾಡ್ಕೋಬೇಕಾಗತ್ತೆ. ಇದಿಷ್ಟನ್ನು ನಾವು ಮಾಡ್ಕೊಂಡಿದ್ದಾದಮೇಲೆ ಇದನ್ನು ವಿಸರ್ಜನೆ ಮಾಡೋ ಕ್ರಮ ಹೇಗೆ ಅಂತಂದರೆ, ಇದರಲ್ಲಿರೋ ನೀರನ್ನೆಲ್ಲ ತೀರ್ಥದ ರೂಪದಲ್ಲಿ ಮನೆಯವರೆಲ್ಲ ತಗೊಂಡು ಅದನ್ನು ಗಿಡಕ್ಕೆ ಹಾಕಬೇಕು. ಅದರೊಳಗಿರೋ ದ್ರಾಕ್ಷಿ ಗೋಡಂಬಿನೆಲ್ಲ ಮನೆಯವರೆಲ್ಲ ತೊಗೋಬೇಕು, ಪ್ರಸಾದದ ರೂಪದಲ್ಲಿ ತೊಗೋಬೇಕು. ಇನ್ನು ಅದರಲ್ಲಿರೋ ಕಮಲದ ಬೀಜ, ಗೋಮತಿ ಚಕ್ರ, ಕವಡೆ, ಈ ಲಕ್ಷ್ಮಿ ಐಟಮ್ಗಳನ್ನೆಲ್ಲ ಅವರವರ ಕ್ಯಾಶ್ ಬಾಕ್ಸಲ್ಲಿ ಇಟ್ಕೋಬೇಕಾಗತ್ತೆ. ಅದನ್ನೇ ಮತ್ತೆ ನಾವು ಮುಂದಿನ ವರ್ಷಕ್ಕೆ ಮಾಡ್ಕೋಬೋದು. ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.